ಬಾಸ್ ಮನೆಯಲ್ಲೀಗ ಮಹಾರಾಜ ಉಗ್ರ ಮಂಜು ದರ್ಬಾರ್ ಜೋರಾಗಿದೆ. ದೊಡ್ಡಮನೆ ಸಾಮ್ರಾಜ್ಯದಲ್ಲಿ ಮಂಜಣ್ಣನೇ ಸಾಮ್ರಾಟನಾಗಿದ್ದಾನೆ. ಹಾಗಾದ್ರೆ ಈ ಸಾಮ್ರಾಜ್ಯಕ್ಕೊಬ್ಬರು ಯುವರಾಣಿ ಬೇಕಲ್ವೇ? ಖಂಡಿತ ಬೇಕು. ಹಾಗಾಗಿ ಬಿಗ್ ಬಾಸ್ ಮೋಕ್ಷಿತಾ ಅವರಿಗೆ ಯುವರಾಣಿ ಪಟ್ಟ ಕಟ್ಟಿ ಗದ್ದುಗೆಯ ಮೇಲೆ ಕೂರಿಸಿದ್ದಾರೆ. ಎಸ್, ಬಿಗ್ ಬಾಸ್ ಮನೆ ಈ ವಾರ ಸಾಮ್ರಾಜ್ಯವಾಗಿ ಬದಲಾಗಿದೆ. ಮಂಜು ಮಹಾರಾಜರ ಅಧಿಕಾರ ಅಹಂಕಾರ ಎರಡೂ ಕೊಂಚ ಮಿತಿ ಮೀರಿದೆ. ಎದುರಾಳಿ ಇಲ್ಲದ ಸಾಮ್ರಾಜ್ಯದಲ್ಲಿ ಪಟ್ಟ ಸಿಗುತ್ತಿದ್ದಂತೆ ಉಗ್ರ ಮಂಜು ಪರಕಾಯ ಪ್ರವೇಶ ಮಾಡಿ ಉಗ್ರ ಸ್ವರೂಪವನ್ನೇ ತಾಳಿದ್ದಾರೆ. ಆದರೆ ಮಹಾರಾಜ ಮಂಜುಗೆ ಕೌಂಟರ್ ಕೊಡೋದಕ್ಕೆ ಯುವರಾಣಿಯೊಬ್ಬರು ಬಂದಿದ್ದಾರೆ. ಕಲರ್ಸ್ ಕನ್ನಡ ಹೊಸ ಪ್ರೋಮೋವೊಂದನ್ನು ಹಂಚಿಕೊಂಡಿದ್ದು, ಮಂಜಣ್ಣನ ಸಾಮ್ರಾಜ್ಯವನ್ನ ಅಲ್ಲಾಡಿಸೋಕೆ ಯುವರಾಣಿಯೊಬ್ಬರು ಕಾಲಿಟ್ಟಿದ್ದಾರೆ. ಹೌದು, ರಾಜ್ಯದಲ್ಲಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲೂ ಬಣ ರಾಜಕೀಯ ಜೋರಾಗಿದೆ. ಮಹಾರಾಜ ಮಂಜಣ್ಣನ ವಿರೋಧಿ ಬಣವೊಂದು ಬಿಬಿಕೆ ಮನೆಯಲ್ಲೀಗ ಹುಟ್ಟಿಕೊಂಡಿದೆ. ಯುವರಾಣಿ ಮೋಕ್ಷಿತಾ ಪೈ ಪಟ್ಟಕ್ಕೇರಿದ್ದು ಕುರ್ಚಿ ಕಾಳಗ ದೊಡ್ಡಮನೆಯಲ್ಲಿ ಜೋರಾಗಿದೆ. ಸಾಮ್ರಾಜ್ಯಕ್ಕಾಗಿ ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ಇಬ್ಬರು ನಾನಾ ನೀನಾ ಅಂತ ಅಖಾಡಕ್ಕಿಳಿದಿದ್ದಾರೆ. ಮಂಜು ಮಹಾರಾಜರ ಗದ್ದುಗೆ ಮೇಲೆ ಕಣ್ಣಿಟ್ಟ ಯುವರಾಣಿ ಮೋಕ್ಷಿತಾ ಅವರ ಸಿಂಹಾಸನವನ್ನೇ ಅಲಂಕರಿಸಿದ್ದಾರೆ. ಮಂಜು ಸಿಂಹಾಸನದ ಮೇಲೆ ಕುಳಿತ ಮೋಕ್ಷಿತಾ ಈ ಸಾಮ್ರಾಜ್ಯದ ಯುವರಾಣಿ ನಾನು ಎಂದು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಪ್ರಜೆಗಳಿಂದ ಯುವರಾಣಿಯವರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಕೂಡ ಮೊಳಗಿದೆ. ಅಷ್ಟರಲ್ಲಿ ಮೋಕ್ಷಿತಾ ಕ್ಯಾಪ್ಟನ್ಸಿ ರೂಮ್ ಒಳಗೆ ಹೋಗುವ ಅಧಿಕಾರ ನನಗೆ ಇದೆ ಎಂದು ನುಗ್ಗಿದ್ದಾರೆ. ಅಷ್ಟೊತ್ತಿಗಾಗಲೇ ಮಂಜು ಮಹಾರಾಜರ ಕಣ್ಣು ಕೆಂಪಾಗಿದ್ದು, ಇಲ್ಲಿ ಪ್ರವೇಶಿಸುವ ಅಧಿಕಾರ ನಿಮಗೆ ಇಲ್ಲ, ಬಾಗಿಲು ಕ್ಲೋಸ್ ಮಾಡಿ ಎಂದು ಹೇಳಿದ್ದಾರೆ. ನಂತರ ಸಿಂಹಾಸನದ ವಿಚಾರಕ್ಕೆ ಮೋಕ್ಷಿತಾ ಮತ್ತು ಮಂಜು ನಡುವೆ ಮಹಾಕಾಳಗವೇ ನಡೆದಿದೆ. ಈ ಗದ್ದುಗೆ ಕಿತ್ತಾಟದಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದು ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ಗೊತ್ತಾಗಲಿದೆ. ಇದೇ ರೀತಿ ಬಿಗ್ ಬಾಸ್ನ ಹೊಸ ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಸಮಯ ನ್ಯೂಸ್.